ಹೌದು, ಈಗ ಅದನ್ನು ನಿನ್ನೆ ನನಗೆ ಶಾರದಾ ಪುರನಾಯ್ಕ ಅವರು ಮಾತಾಡಿದರು. ನಿನ್ನೆ ಬೆಳಗ್ಗೆ ನಮ್ಮ ಅಧ್ಯಕ್ಷರು ಕಲ್ಗೋಡು ರತ್ನಾಕರು ಮತ್ತು ಬಲ್ಕೀಶ್ ಬಾನು ಅವರು ಇವರೆಲ್ಲ ಕೂಡ ಮಾತಾಡಿದರು. ನಾನು ಅದನ್ನು ಯಾಕೆಂದರೆ ಅದು ಟ್ರೆಂಚ್ ಸ್ವಲ್ಪ ಹೊರ ಹೊಡೆದಿದ್ದರೆ ಅವ್ರಿಗೇನೋ ಆಗ್ತಾ ಇರಲಿಲ್ಲ ಅಂಥೇಳಿ ಮಾಹಿತಿ ಆಯಿತು. ನಾನು ರಿಪೋರ್ಟ್ ತೊಗೊಳಕ್ಕೆ ಹೇಳಿದ್ದೀನಿ. ಡಿ ಸಿ ಅವರು ಇವಾಗ ಬರ್ತಾರೆ, ಮೋಸ್ಟ್ಲಿ ಬಂದಿರಬೇಕನ್ನೋ ಗೊತ್ತಿಲ್ಲ. ಇದನ್ನು ಕೂಡ ಅವ್ರ ಜೊತೆ ಚರ್ಚೆ ಮಾಡಿ ಮತ್ತು ಎರಡು ವಿಚಾರ ಈ ಥರ ಆಗಬಾರ್ದು ಮತ್ತು ಆಗಿರೋದಕ್ಕೆ ಏನು ನಮ್ಮ ಕರ್ತವ್ಯ ಏನಿದೆ ಅದನ್ನು ನಾನು ಮಾಡ್ತಕ್ಕಂಥದ್ದನ್ನು ನಾನು ಮಾಡ್ತೀನಿ. ಅದನ್ನು ಬಟ್ ಹೇಳಿದ್ರಂತೆ ಊರವರು, ಬೇಡ ಇಷ್ಟು ಹತ್ತಿರ ಮಾಡಬೇಡಿ, ನೀವು ದೂರ ಹೂ ಅಂದ್ರಂತೆ, ಆದರೂ ಕೂಡ ಇಲ್ಲಿ ತಂದಿದ್ದಾರೆ ಅಂತ ಹೇಳಿದ್ದಾರೆ. ಅದನ್ನು ಡೀಟೇಲ್ಸ್ ತೊಗೊಂಡು ನಾನು ಆ್ಯಕ್ಷನ್ ತೊಗೊಳ್ತಕ್ಕಂಥ ವಿಚಾರ. ಅದೇ ಏನೇನು ಫಾರ್ಮಾಲಿಟೀಸ್ ಇದೆ ಅದನ್ನ ಮಾಡಿಸ್ತೀನಿ. ಅದಕ್ಕೆ ನಾನು ಹೇಳಿದ್ದು, ಈ ಪರಿಹಾರ ಅಂತ ಹೇಳೋದಕ್ಕೆ ಬಾಯಲ್ಲಿ ನಾಚಿಕೆ ಆಗುತ್ತೆ. ಯಾಕೆಂತ ಹೇಳಿದರೆ ಸಾವದ ತಕ್ಷಣ ದುಡ್ಡು ಕೊಟ್ಬಿಟ್ರೆ ಅದು ಇಟ್ಸ್ ನಾಟ್ ರೈಟ್. ಬಟ್ ಏನು ಕರ್ತವ್ಯ ಇದೆ ಅದನ್ನು ಇಲಾಖೆ ಮತ್ತು ನಮ್ಮ ಸರ್ಕಾರದಿಂದ ನಾವು ಮಾಡ್ತೀವಿ. ಏಷ್ಯನ್ ಡೆವಲಪ್ಮೆಂಟ್ 500 KKRDB ಮತ್ತು ಸ್ಟೇಟ್ ಗೌರ್ಮೆಂಟ್ ಇದೆ, ಅಲ್ಲಿ ಕೊಟ್ಟಿದ್ವಿ ಮತ್ತು ಅದು ವಾಪಸ್ ಬರುತ್ತೆ. ಅದು 200. ಇನ್ನೂ ಉಳಿಕಿದ್ದು ಬರೋದು ಮೈನಿಂಗ್ 100. ಅದನ್ನ ನಂಬರ್ನ ನಾನು ಹೇಳ್ತೀನಿ. ನೆಕ್ಸ್ಟ್ ಟೈಮ್ ಬಂದಾಗ ಇನ್ನೊಂದು ತಿಂಗಳೊಳಗೆ ಹೇಳ್ತೀನಿ. ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ನಾಡಿದ್ದು ಐ ವಾಂಟ್ ಟು ಜಸ್ಟ್ ಆಸ್ಕ್ ಸರ್, ನೀವು ಬಂದ್ಬಿಟ್ಟು ಇಲ್ಲಿ ಮಾಡಿ ಯಾಕೆಂದರೆ ಒಂದು 4-5 ಡೆವಲಪ್ಮೆಂಟ್ ಕೇಳ್ಕೊಂಡಿದ್ದೆ. ಸೂಪರ್ ಸ್ಪೆಷಾಲಿಟಿಗೂ ಕೂಡ ಇನ್ನೊಂದು ವಾರ 15 ರೇಟ್ ಕೊಟ್ಬಿಟ್ಟು ಒಂದು 3-4 ಯೂನಿಟ್ ಓಪನ್ ಆಗುತ್ತೆ. ಇನ್ನು 2-3 ಯೂನಿಟಿಗೆ ಗುಡ್ಲಿ ಪೂಜೆ ಮಾಡೋದಕ್ಕೂ ಕೂಡ ಶರಣ್ ಅವ್ರ ಜೊತೆ ಮೀಟಿಂಗ್ ಮಾಡಿ ದುಡ್ಡು ಕೂಡ ಮಾಡಿಸಿದ್ವಿ. ಇನ್ನೂ ಹೆಚ್ಚು ದುಡ್ಡು ಬೇಕು, ಮಾನ್ಯ ಮುಖ್ಯಮಂತ್ರಿ ಕೊಡ್ತೀನಿ ಅಂತ ಹೇಳ್ತಾರೆ. ರವಿ, ನಾನು ಎಂಡಿಂಗ್ ಏನಿದೆ, ಎಂಡಿಂಗ್ ಏನು ಅನ್ಕೊಂಡೆ, ಎಂಡಿಂಗ್ ನಾನು ಏನಂದೆ, ನಾನು ಅವಾಗಲೇ ಏನು ಇನ್ನೂ ತೊಂದರೆ ಆಗಿದೆ ಅಂದರೆ ಅದನ್ನು ಸರಿಪಡಿಸ್ತಕ್ಕಂಥ ವ್ಯವಸ್ಥೆ ಈಗಲೂ ಕೂಡ ಇದೆ ಅಂತ ಹೇಳಿ ನಾನು ಎಂಡಿಂಗೇ ಹೇಳಿಬಿಟ್ಟೆ. ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅವತ್ತು HK ಪಾಟೀಲ್ ಕೂಡ ಏನೇ ಹೇಳಿದ್ದಾರೆ, ಅವರು ಕೂಡ ಹೇಳಿದ್ದಾರೆ. ಸೊ ದಟ್ ಕೀಪ್ಸ್ ಕಂಟಿನ್ಯೂಯಿಂಗ್. ಆ ಥರ ಏನಾದರೂ ಯಾರಿಗಾರು ತೊಂದರೆ ಇದ್ದರೆ ಅದನ್ನು ಸರ್ಕಾರದಿಂದ ನಾವು ಸರಿ ಮಾಡ್ತಕ್ಕಂಥ ವ್ಯವಸ್ಥೆ. ಅದಕ್ಕೆ ಅಲ್ಲ, ನಾನು ಡೀಟೇಲ್ ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಸರಿ ಮಾಡ್ತಕ್ಕಂಥದ್ದು ನಾವು ಮಾಡ್ತೀವಿ ಅಂತ ಸರ್ಕಾರದಲ್ಲೇ ಹೇಳ್ಬಿಟ್ಟಿದ್ದಾರೆ. ಅದನ್ನ ಎಂಡಿಂಗ್ ನಾನು ಕವರ್ ಮಾಡಿದೆ, ನೀವು ಕೇಳಿದ್ರಿ ಅಂತ ಭಾವಿಸ್ತೇನೆ. ಅದನ್ನ ಯಾಕೆ ಹೇಳಿದೆ ಅಂದರೆ ಅದನ್ನ ಯಾವ ರೀತಿ ಒಂದು ರವಿ ಯಾವುದೇ ಕಮಿಟಿಗಳು ಏನೇ ಕೊಟ್ಟರೆ, ಈಗ SCP ಕೆಲವು ವಿಚಾರಗಳು ಕೊಟ್ಟಿದ್ದಾರೆ, ಅವ್ರು ಕೊಟ್ಟ ತಕ್ಷಣ ನಾನು ಎಕ್ಸೆಪ್ಟ್ ಮಾಡಬೇಕು ಅಂತ ಹೇಳಲ್ಲ. ಸರ್ಕಾರ ಎಲ್ಲರಿಗೂ ಸಮಾನತೆ ಬರ್ತಕ್ಕಂಥ ವಿಚಾರಗಳನ್ನು ಅವ್ರು ಮಾಡ್ತಾರೆ ಅಂತ ವಿಶ್ವಾಸ ಇಟ್ಕೊಳ್ಳಿ. ಅದನ್ನು ಅವತ್ತು ಕೂಡ ಕ್ಯಾಬಿನೆಟ್ ಆದಮೇಲೆ ಕ್ಲಿಯರಾಗಿ ಹೇಳಿದ್ದಾರೆ. HK ಪಾಟೀಲ್ರು ಹೇಳಿದ್ದಾರೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಬೇರೆ ಕಡೆಗೆ ಮಾಧ್ಯಮದವ್ರು ಕೇಳಿದಾಗ ಹೇಳಿದ್ದಾರೆ. ಯಾವುದು ನ್ಯೂನತೆಗಳಿಂದ ಸರಿ ಮಾಡಿಸ್ತಕ್ಕಂಥ ವ್ಯವಸ್ಥೆ ಈಗಲೂ ಕೂಡ ಇದೆ ಅಂತ ಹೇಳಿದ್ದಾರೆ. ವಿಲ್ ಕೀಪ್ ಇಟ್ ಅಟ್ ದಟ್. ಹೆಂಗೆ ಏನು ಅನ್ನೋದನ್ನ ನಾನು ಹೇಳೋಕ್ಕಾಗೋದಿಲ್ಲ. ಅದಕ್ಕೆ ಡಿಪಾರ್ಟ್ಮೆಂಟಿಂದ ಅದು ಮಾಡ್ತಾರೆ. ಅದು ತಗಡಿಗೆ ಅವ್ರಿಗೂ ಎಲ್ಲರೂ ಕೂಡ ಮಾತಾಡಿದ್ದಾರೆ. ನಾನು ಹೇಳಿದ್ದಲ್ಲ, ಈ ಏನೇ ತನಿಖೆ ಆದ್ರೂ ಒಂದೇ ನಂದು ರಿಕ್ವೆಸ್ಟ್ ಏನಂದರೆ, ಆಸ್ ಅ ಪಾರ್ಟ್ ಆಫ್ ದ ಗೌರ್ಮೆಂಟ್ ಆಲ್ಸೋ ತನಿಖೆಗಳು ಫಾಸ್ಟ್ ಆಗಬೇಕು, ಮುಗಿಬೇಕು. ಈ SIT ಸ್ಟಾರ್ಟ್ ಮಾಡಿದ್ರು, ಧರ್ಮಸ್ಥಳದ್ದು ಎಲ್ಲ ಹೋಗಿ ಅದೇನೇನು ಫಾರ್ಮಾಲಿಟೀಸ್ ಮಾಡಬೇಕು ಅದನ್ನು ಶುರು ಮಾಡಿದ್ರು. ಫಾಸ್ಟಾಗಿ ಆಗಬೇಕು. ಸೌಜನ್ಯದು 10-15 ವರ್ಷ ಎಲ್ಲ ತೊಗೊಂಡು ಮಾಡಿದ್ರೆ ಜನರಿಗೆ ವಿಶ್ವಾಸ ಹೊರಟೋಗುತ್ತೆ. ಅದನ್ನು ಮರು ತನಿಖೆ ಅಂದರೆ ಭಾಳ ಫಾಸ್ಟಾಗಿ ಆಗಲಿ ಅಂತ ಹೇಳಿ ನಾನು ಉದ್ದೇಶ ಮಾಡಿದ್ದೀನಿ. ನಂದು ಎಂಟಾಗಿರ್ತದೆ. ಯಾಕಂದರೆ ನಾವು ಈ ಕಡೆ ಭಾಗದಲ್ಲಿ ಬಂದು ಈಗ ನಮಗೆ ಯಾವ ರೀತಿ ಶಿಕ್ಷೆ ಬಂದಿದೆ ಅಂದರೆ, ರೈತರು ಈ ಕಡೆ ಭಾಗದಲ್ಲಿ ನಾವೇನು ಮಲ್ಟಿ ಸ್ಟೋರಿ ಬಿಲ್ಡಿಂಗ್ ಕಟ್ಟಿಲ್ಲ. ಬೆಂಗಳೂರಲ್ಲಿ ಕೆರೆ ಒತ್ತುವರಿ ಮಾಡಿದವ್ರನ್ನ ಆರಾಮಾಗಿ ಕುತ್ಕೊಂಡು ಬಿಟ್ಟಿದ್ದಾರೆ. ಸೊ ಆದರೆ ನಮ್ಮನ್ನು ಬೆಳೆದು ತೋರಿಸ್ತಾ ಇದ್ದಾರೆ. ಅಂದರೆ ಇವರೆಲ್ಲ ಬಂದು ಪರಿಸರ ಹಾಳು ಮಾಡಿದವರು ಅಂತೇಳಿ. ನಾವು ರೈತರು ಯಾರು ಶರಾವತಿ ಸಂತ್ರಸ್ತ ಇರ್ಬೋದು, ಯಾರು FRAಯಲ್ಲಿ ಕಾನ್ ಕಡೀರಿ ಅಂತೇಳಿ ನಮ್ಮ ತಂದೆಯವರೆಲ್ಲ ಹೇಳಿದಾಗ, ಕಾಗೋಡು ತಿಮ್ಮಪ್ಪರು ಹೇಳಿದಾಗ, ಹಿರಿಯರೆಲ್ಲ ಹೇಳಿದಾಗ, ಹೋಗಿ ಹೊಟ್ಟೆಪಾಡಿಗೆಲ್ಲ ಮಾಡಿದ್ರಲ್ಲ, ಲೋಹಿಯವರು ಬಂದು ಇಡೀ ದೇಶದೊಳಗೆ ಓಡಾಡಿದಾಗ ಅವರು ನಂಬ್ಕೊಂಡು ಹೇಳಿದ್ರಲ್ಲ.
ಅದನ್ನು ಹೇಳಿರೋದ್ರೆ ನಾವು ತಪ್ಪು ಅಂತ ಹೇಳ್ತಾರೆ. ನಮ್ದೆಲ್ಲ ಹಸಿರೇ ಕಾಣಿಸ್ತಾ ಇದೆ, ನಮ್ದು ಬೇರೆದೇನಿಲ್ಲ. ಎಲೆ ಚುಕ್ಕೆ ರೋಗ ಬಂದು ಸ್ವಲ್ಪ ಹಾಳಾಗಿರ್ಬೋದು, ಕಾಂಕ್ರೀಟ್ ಏನಾಗಿಲ್ಲ. ಆದರೆ ಪರಿಸರವಾದಿಗಳಿಗೆ ಅದಕ್ಕೆ ನಾನು ಅಂತ ಹೇಳಿದ್ರೆ, ಯಾರ್ಯಾರಿಗೆ ಕನ್ಸರ್ನ್ ಇದೆ ಅವ್ರ ಹತ್ರ ಚರ್ಚೆ ಮಾಡಿ ಅದನ್ನು ಯಾವುದೇ ಥರದ ಹಾನಿ ಆಗದೇ ಇರತಕ್ಕಂಥ ರೀತಿಯಲ್ಲಿ ನಾವು ಮಾಡ್ತೀವಿ ಅಂಥೇಳಿ ಮಾನ್ಯ ಜಾರ್ಜ್ ಅವರು ವಿಧಾನಸಭೆಯಲ್ಲಿ ಇದನ್ನು ಭಾಳ ದೊಡ್ಡ ಮಟ್ಟದಲ್ಲೇ ಚರ್ಚೆ ಆಯಿತು. ನನಗೆ ಗೊತ್ತಿಲ್ಲ ಎಷ್ಟೊತ್ತು ಅಂದರೆ, ಯಾಕಂದರೆ ನಾನು ಮೇಲ್ಮನೆಯಲ್ಲಿದ್ದೆ ಅವತ್ತು. ದೊಡ್ಡ ಮಟ್ಟದಲ್ಲೇ ಚರ್ಚೆ ಆಗಿ ಅವರು ಉತ್ತರವನ್ನು ಕೊಟ್ಟಿದ್ದಾರೆ. ಇದನ್ನು ಅವಶ್ಯಕತೆ ಇದೆ, ನಮಗೆ ಇನ್ನು ಪವರ್ ಅವಶ್ಯಕತೆ ಇದೆ 100% ಇಲ್ಲ ಅಂತ ಹೇಳಿಲ್ಲ. ಆದರೆ ಕಾಸ್ಟ್ ಇಲ್ಲ, ವರ್ಕೌಟ್ ಆಗುತ್ತೆ, ಏನು ತೊಂದರೆ ಏನಿಲ್ಲ. ಅದು ಸೋಲಾರ್ ಬೇಸ್ಡ್ ಆಲ್ಸೋ, ಅದು ಸೋಲಾರ್ ಬೇಸು ಇದೆ ಅದರೊಳಗೆ. ಸೊ ಅದಕ್ಕೋಸ್ಕರ ಯಾರು ಆಮೇಲೆ ಯು ಆರ್ ಜಸ್ಟ್ ರೀಯೂಸಿಂಗ್ ದಿ ಸೇಮ್ ವಾಟರ್. ನಿಮಗೆ ರಿನ್ಯೂಬಲ್ ಎನರ್ಜಿ ಒಳಗೆ ನೀವು ಈ ಥರದೊಳಗೆ ಬರಲಿಲ್ಲ ಅಂತ ಹೇಳಿದ್ರೆ, ನೀವು ಈ ಥರ ಪ್ರಾಜೆಕ್ಟ್ಸ್ ಮಾಡಲಿಲ್ಲ ಅಂದರೆ ಭಾಳ ಕಷ್ಟ ಆಗುತ್ತೆ. ಮೊನ್ನೆ ಲಿಂಗನಮುಖಿಗೆ ಹೋಗಿ ಮೇಲ್ಗಡೆ ನಿಂತಾಗ ಫಸ್ಟ್ ಹೇಳಿದ್ದಾರೆ ಅವೆಲ್ಲ ನೆನ್ಪು ಮಾಡ್ಕೋಬೇಕು. ಮೋಸ್ಟ್ಲಿ ಪಂಪ್ ಸ್ಟೋರೇಜು ಕೂಡ ಇನ್ನೊಂದು 100 ವರ್ಷ ಆದಮೇಲೆ ನೆನ್ಪು ಮಾಡ್ಕೊಳ್ತಾರೆ ಜನರು. ಬಟ್ ಕನ್ಸರ್ನ್ ಆಫ್ ಪರಿಸರವಾದಿಗಳು, 2 ಥರ ಪರಿಸರವಾದಿಗಳಿದ್ದಾರೆ. ಒಬ್ಬರು ಹಾಳು ಮಾಡೋರಿದ್ದಾರೆ ಪರಿಸರವಾದಿಗಳು. ಇಲ್ಲಿ ಯಾವುದು ಶರಾವತಿ ಸಂತ್ರಸ್ತರು ಮತ್ತು FRAಯಲ್ಲಿ ಇವರೆಲ್ಲ ಇರೋರಿದ್ದಾರೆ. ಕೆಲವರು ಹೊಟ್ಟೆ ಕಿಚ್ಚು ಮಾಡ್ತಾರೆ, ಕೆಲವರು ನಿಜವಾಗ್ಲೂ ಬೈ ಹಾರ್ಟ್ ಮನುಷ್ಯತ್ವವನ್ನು ಇಟ್ಕೊಂಡು ಮಾಡೋರು. ಅವ್ರಿಗೆ ಮಾತಾಡಿ ಮನವರಿಕೆ ಮಾಡಿ ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ನಾವು ತಗೊಳ್ತೀವಿ, ನಾವು ಮಾಡ್ತೀವಿ. ಅವ್ರ ಜೊತೆ ಚರ್ಚೆನೂ ಕೂಡ ಆಗಿದೆ. ಐ ಥಿಂಕ್ 2-3 ವೀಕ್ಸ್ ಬ್ಯಾಕ್ ಪ್ರಕಾಶ್ ಕೋಳಿವಾಡ ಕೂಡ ಬಂದು ಹೋದರು. ನಿಮ್ದು ಯಾವುದೋ ಒಂದು ಚರ್ಚೆಗಲ್ವ, ಅದು ನನ್ನ ಮಾಹಿತಿ ತಗೊಂಡು ನಾನು ಕಳಿಸ್ಕೊಡ್ತೇನೆ. ಯಾಕೆಂದರೆ ದೇ ಶುಡ್ ನೋ ವಾಟ್ ಈಸ್ ಹ್ಯಾಪ್ನಿಂಗ್ ಅಂತ ಹೇಳಿ. ಅವ್ರ ಡಿಪಾರ್ಟ್ಮೆಂಟ್ ಸತೀಶ್ ಅವರು AC ಇದಾರಲ್ಲ, ಅವರೇ ಅಲ್ಲಿ ಇರೋದ್ರಿಂದ ನೀವು ತಗೊಳ್ಳಿ ಅಂತ ಅವ್ರಿಗೂ ಸ್ವಲ್ಪ ಗಮನ ಇರೋದ್ರಿಂದ. ಯಾಕಂದರೆ ಏನು ಮಾತಾಡ್ತಾರೆ ಬೇಕಲ್ಲ, ನಾಳೆ ದಿವಸ ತೊಂದರೆ ಆಗಬಾರ್ದು. ಜನರಿಗೆ ಕೇಳ್ಕೊಂಡು ಮಾತಾಡಿ ಮಾಡೋದು ಒಳ್ಳೆಯದು ಅಂತ ಹೇಳಿ ನನ್ನ ಭಾವನೆ. ಅದೇ ಬಟ್ ಯಾವುದೇ ಥರದ ಪರಿಸರ ಹಾಳಾಗದೇ ಇರ್ತಕ್ಕಂಥ ರೀತಿಯಲ್ಲಿ ಮಾಡ್ತಕ್ಕಂಥ ವಿಶ್ವಾಸ ಸರ್ಕಾರ ಇಲ್ಲ. ಅದನ್ನು ನಾನು ಇವ್ರಿಗೆ ಹೇಳಿದ್ದೀನಿ, ಯಾರು ಸಂಗಮೇಶ್ ಅವರಿಗೆ, ಅವರೇನೇ ಬರುತ್ತೆ. ಅವರು ಮನೆ ಮುಖ್ಯಮಂತ್ರಿ ಜೊತೆ ಕೂಡ ಮೊನ್ನೆ ಮಾತಾಡಿದರು. ಇಲ್ಲಿ ನಾನು ಗೋಪಾಲಕೃಷ್ಣ ಅವರು ಮತ್ತು ಸಂಗಮೇಶ್ ಅವರು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿದಾಗ ಆಯ್ತು ಮಾತಾಡೋಣ ಅಂತ ಹೇಳಿದ್ರೆ ಹೇಳಿದೆ, ನೀವೇನು ಡಿಸಿಷನ್ ತಗೊಳ್ತೀರಿ ನಿಮ್ಮ ಜೊತೆಗೆ ನೋಡ್ಬೇಕು. ಅದನ್ನ ಅಲ್ಲ ಟಾಟಾದವರು ಏರ್ ಇಂಡಿಯಾ ತಗೊಂಡಾಗ ಸಾಲದ ಸಮೇತ ತಗೊಂಡ್ರು, ಕರೆಕ್ಟಾ? ಸೊ ಅದಕ್ಕೆ ನಾನು ಈಗ ಕೊಡಕ್ಕೆ ನಾನು ಹಂಗಾರೆ ನೀವು ಸೇಲ್ ಮಾಡಕ್ಕೆ ರೆಡಿ ಇದ್ದೀರಾ ಅಂತ ಹೇಳಿಲ್ಲ. ಸೇಲ್ ಆಗಬಾರ್ದು ನನಗೆ. ಅಲ್ಲ ಈಗ ಏನಾದ್ರು ಹಾಕ್ಕೊಳ್ಳಿ, ಅದೇನೇ ಆದ್ರೂ ಸರ್ಕಾರದ ಒಂದು ಡೆವಲಪ್ಮೆಂಟಿಗೆ ಆಗಬೇಕು, ಜನರಿಗೆ ಅದರಿಂದ ಸಹಾಯ ಆಗಬೇಕು. ಅಲ್ಲ ಅದಕ್ಕೆ ನಾನು ಈಗ ನಾಡಿದ್ದು ಇದ್ದ ಎಲೆ ಚುಕ್ಕೆ ರೋಗ ಅದು ಸೆಂಟ್ರಲ್ ಗೌರ್ಮೆಂಟ್ ಅವರಂತೂ 1500 ಅದೆಂಥದಕ್ಕೂ ಸಾಲದಿಲ್ಲ, ನೀವು ಏನಾದ್ರು ಕೊಡಬೇಕು ಅಂತ ಹೇಳಿ ಬೇರೆ ಬೇರೆದಕ್ಕೆಲ್ಲ ಹೆಂಗೆ ಕನ್ಸಿಡರ್ ಮಾಡ್ತೀನಿ ಮಾಡಿ ಅಂತೇಳಿ ನಾನು 4ನೇ ತಾರೀಕೆ ನಾನು ಹೇಳಿದ್ದೆ. 4ನೇ ತಾರೀಕು ಅದಕ್ಕೆ ನಾನು ಫಸ್ಟೇ ಅದನ್ನು ಹೇಳಿದ್ದೆ, ಆ ಸಬ್ಜೆಕ್ಟ್ ತೊಗೊಂಡಿದ್ದೆ. ಯಾಕೆಂದರೆ ಈಗ ನಾನು ಟೂರ್ ಮಾಡಬೇಕಾದ್ರೆ ಎಲ್ಲ ಕಡೆಯೂ ಅದು ಕಂಪ್ಲೇಂಟ್ ಜಾಸ್ತಿ ಬರ್ತಾವೆ. ಬಂಗಾರಧಾಮದ್ದು ಇಲ್ಲ, ಭಾಳ ಸಂತೋಷ ಆಗ್ತದೆ. ಬಂಗಾರಧಾಮದ್ದು ಎಲ್ಲ 64 ಪ್ರವಾಸೋದ್ಯಮ ಇದರೊಳಗೆ ಜಾಗಗಳನ್ನ ಹೇಳ್ಬಾರ್ದು, ಬಟ್ ಅನಿವಾರ್ಯವಾಗಿ ನಾನು ಚೆನ್ನಾಗಿ ಗೆದ್ದಿರೋದ್ರಿಂದ ಹೇಳೋದು ಒಳ್ಳೆಯದು. ಈ BJP ಅವರು ಎಷ್ಟು ನೀಚರು ಅಂತ ಹೇಳಿದರೆ, ನನಗೆ ಪ್ರಶ್ನೆ ಮಾಡಿದ್ರು ಅವ್ರು ಕಾನ್ಫರೆನ್ಸಲ್ಲಿ, ಹ್ಯಾಂಡ್ಬಿಲ್ಲಲ್ಲಿ ಮಾಡಿದ್ರು. ನಾನು ಎಲ್ಲೋ ಕೊಳ್ಳೆ ಹೊಡೆದ್ಬಿಟ್ಟು ಇನ್ಯಾರನ್ನೋ ಜೈಲಿಗೆ ಕಳಿಸಿ ಬಂಗಾರಧಾಮ ಕಟ್ಟಲಿಲ್ಲ. ನಾನು 10 ವರ್ಷ ತಗೊಂಡೆ ನಾನು. ಅದಕ್ಕೆ ಯಾಕೆ ನಾನು 10 ವರ್ಷ ಅಂತ ಹೇಳಿದ್ರೆ ನನಗೆ ಭಾಳ ಸಂತೋಷ. ಮೊನ್ನೆ ಸ್ವಾಮೀಜಿಗಳು ಹೋಗಿದ್ರು, ಇದು ಬಂದು ಹೋಗಬೇಕು ಅಂಥೇಳಿ ಬರಬೇಕು ಅನ್ಸುತ್ತೆ. ಯಾಕಂದರೆ ಸಮಾಧಿಗೆ ಯಾರು ಹೋಗೋದಿಲ್ಲ, ಯಾರು ಯಾವಾಗಲೂ ಅಷ್ಟೇ. ಆದರೆ ಇವತ್ತು ಅಂಥ ಇದನ್ನು ರಾಜ್ಯ ಸರ್ಕಾರ ಇಲ್ಲ ನಿಮ್ಮ ಟ್ಯಾಕ್ಸ್ ಹಣ ಯಾವುದೇ ಥರದ ಖರ್ಚು ಮಾಡಿದೆ ಅವರ ಅಭಿಮಾನಿಗಳಿಗೆ, ನಾನು ಇದನ್ನ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ, ಅವರ ಅಭಿಮಾನಿಗಳಿಗೆ. ಯಾಕೆಂದರೆ ನಮ್ಮ ತಂದೆಯವ್ರನ್ನ ಇಷ್ಟು ಮೇಲ್ ಮಾಡಿಟ್ಟು ತಂದವರು ನಾನಂತೂ ಅಲ್ವೇ ಅಲ್ಲ. ಪುಣ್ಯ ಮಾಡಿದ್ರು ಅವ್ರ ಹೊಟ್ಟೆಲಿ ಹುಟ್ಟಿ ನನ್ನ ಕರ್ತವ್ಯ ನಾನು ಮುಗಿಸಿದ್ದೀನಿ. ಅವರ ಅಭಿಮಾನಿಗಳಿಗೆ ನಾನು ಯಾಕೆ ಇದನ್ನು ಮಾಡಿದೆ ಅಂದರೆ, ನಮ್ಮ ತಂದೆಯವ್ರನ್ನ ಕಳ್ಕೊಂಡಿರೋದ್ರಿಂದ, ಅಫ್ಕೋರ್ಸ್ ನಮ್ಮ ತಾಯಿಯವ್ರನ್ನ ಕಳ್ಕೊಂಡಿದ್ದೀವಿ. ಅವ್ರನ್ನ ಎಲ್ಲಿ ನೋಡ್ತೀವಿ? ಅವರ ಅಭಿಮಾನಿಗಳನ್ನು ನಾನು ನೋಡ್ತೀನಿ. ಇದು ಮುಂಚೆನೂ ಹೇಳಿದ್ವಿ, ಒಬ್ಬರು ಬಂಗಾರಪ್ಪ ಅವ್ರು ಕಳ್ಕೊಂಡಿರ್ಬೋದು, ಆದರೆ ಲಕ್ಷಾಂತರ ಬಂಗಾರಪ್ಪ ಅವ್ರನ್ನ ಬಂಗಾರಪ್ಪ ಪೂಜೆಯಲ್ಲಿ ಕೊಟ್ಟು ಹೋಗಿದ್ದಾರೆ ಅನ್ನೋದಕ್ಕೆ ಉದಾಹರಣೆ. ಅದಕ್ಕೆ ರಾಜ್ಯ ಸರ್ಕಾರ ಇವತ್ತು ಗೌರವವನ್ನು ಕೊಟ್ಟಿದೆ, ಅದು ಇರಬೇಕು. ನಾನು ಎಲ್ಲರಿಗೂ ಮನವಿ ಮಾಡ್ತೀನಿ, ನೀವೆಲ್ಲ ಹೋದರೆ ನಮ್ಮ ತಂದೆಯವರಿಗೆ ಒಂದು ಶಾಂತಿ ಸಿಕ್ಕಂಗೆ ಅಂತ ಹೇಳಿ ಏನು ಭಾವನೆಯನ್ನು ಎಲ್ಲರೂ ಹೇಳ್ತಾರೆ.
ಅದು ನೀವು ಹೋಗ್ಬೇಕು, ನಿಮಗೋಸ್ಕರ ಮಾಡಿರ್ತಕ್ಕಂಥ ಜಾಗ ಅದನ್ನು. ಇಲ್ಲ ಇಲ್ಲ, ಎಲ್ಲ ನಾನೇ ಮಾಡ್ತೀನಿ, ಏನಿಲ್ಲ, ಯಾರು ಏನು ಖರ್ಚು ಮಾಡೋದು ಬೇಡ. ನನಗೆ ದೇವರು ಆಶೀರ್ವಾದ ಮಾಡಿದ್ದಾನೆ. ನನಗೇನಂದರೆ ಯಾರೋ ಹೊತ್ತು ಹ್ಯಾಂಡ್ ಬಿಲ್ ಮಾಡಿಸಿದ್ರಲ್ಲಪ್ಪ BJP ಅವ್ರು, ನೀವು ಅಪ್ಪನ ಸಮಾಧಿ ಕಟ್ಟಿಲ್ಲ ಅಂಥೇಳಿ, ನಿಮಗೆ ನಿಜವಾಗ್ಲೂ ಮಾನವೀಯತೆ ಇದ್ದರೆ, ಇಲ್ಲ ನಿಮ್ಮ ತಂದೆ ತಾಯಿಯವ್ರಿಗೆ ಗೌರವ ಕೊಡ್ತಕ್ಕಂಥ ನಿಮ್ಗೆ ಏನಾದ್ರು ಗೊತ್ತಿದ್ದರೆ ದಯವಿಟ್ಟು ಹೋಗಿ ಒಂದ್ಸತಿ ನೋಡ್ಕೊಂಡು ಬನ್ನಿ ಅಂತೇಳಿ ಮಾತ್ರ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ದೇವರು ಅವ್ರಿಗೆ ಚೆನ್ನಾಗಿತ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.